ಫಸ್ಟ್ ಆರ್ಟಿಕಲ್ ಏನಂತ ಹೇಳುತ್ತೆ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಇದನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಕಂಟೆನ್ಷಿಯಸ್ ಇಶ್ಯೂ ಇಂಡಿಯಾ ದಟ್ ಇಸ್ ಭಾರತ್, ಸೆಕೆಂಡ್ ಕಂಟೆನ್ಷಿಯಸ್ ಇಶ್ಯೂ ಯೂನಿಯನ್ ಆಫ್ ಸ್ಟೇಟ್ಸ್, ದ ಥರ್ಡ್ ಇಶ್ಯೂ ಇಸ್ ಟೆರಿಟರಿ ಆಫ್ ಇಂಡಿಯಾ. ಇವನ್ನೆಲ್ಲ ಡಿಸ್ಕಸ್ ಮಾಡ್ಬೇಕು ನಾವೀಗ. ವೈ ದ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಹ್ಯಾಸ್ ಚೋಸ್ ದ ನೇಮ್ India versus Bharat. India versus Bharat. See, there is a name called India, there is a name called Bharat. In the official recognition, ನಾವು ಇಡೀ ಪ್ರಪಂಚದಲ್ಲಿ ಯಾವುದೇ ಯುನೈಟೆಡ್ ನೇಷನ್ ಅಥವಾ ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಬಾಡಿಗಳಿಗೆ ಹೋದಾಗ ನಮ್ಮನ್ನ ರೆಕಗ್ನೈಸ್ ಮಾಡುವಂಥದ್ದು ಅವ್ರು ಯಾವ ರೀತಿ, ರಿಪಬ್ಲಿಕ್ ಆಫ್ ಇಂಡಿಯಾ ವಿಲ್ ಬಿ ರೆಕಗ್ನೈಸ್ಡ್ ಆಸ್ ರಿಪಬ್ಲಿಕ್ ಆಫ್ ಇಂಡಿಯಾ. ವಿತ್ ಇನ್ ಇಂಡಿಯಾ ನಮ್ಮ ದೇಶದ ಹೆಸರೇನು, ಇಂಡಿಯಾನ ಭಾರತನ, ಎರಡುವೆ. ಕರೆಕ್ಟಾ? ಆರ್ಟಿಕಲ್ 1 ಅಂತ ಹೇಳುತ್ತೆ 2 ಅಂತ. ಬಟ್ ನಾವು ಹಿಂದಿಯಲ್ಲಿ ಹೆಸರನ್ನ ಮೆನ್ಷನ್ ಮಾಡ್ಬೇಕಾದ್ರೆ ನಮ್ಮ ದೇಶದ ಹೆಸರನ್ನ ಭಾರತ್ ಅಂತ ಮೆನ್ಷನ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಟೆಕ್ಸ್ಟ್ ಏನಿದೆ, ಇಂಗ್ಲಿಷ್ ಅಲ್ಲಿ ಇರುವಂತ ಟೆಕ್ಸ್ಟ್ ಗಳಲ್ಲಿ ಇಂಡಿಯಾ ದಟ್ ಇಸ್ ಭಾರತ್ ಅಂತಾನೆ ಇದೆ ಎಲ್ಲ ಕಡೆ, ಅಂಡ್ ಎಲ್ಲಾ ಕಡೆಯೂ ಇಂಡಿಯಾ ಅಂತ ಮೆನ್ಷನ್ ಮಾಡಿದೆ. ಓಕೆ, ಹಿಂದಿ ಟೆಕ್ಸ್ಟ್ ಅಲ್ಲಿ ಎಲ್ಲೆಲ್ಲಿ ಇಂಡಿಯಾ ಅಂತ ಇದೆ ಅಲ್ಲೆಲ್ಲ ಭಾರತ್ ಅಂತ ಮೆನ್ಷನ್ ಮಾಡಿದ್ದಾರೆ, ಎಕ್ಸೆಪ್ಟ್ ಆರ್ಟಿಕಲ್ 1 ವಿಚ್ ಸೇಸ್ ಇಂಡಿಯಾ ದಟ್ ಈಸ್ ಭಾರತ್. ಓಕೆ, ಮೆಜಾರಿಟಿ ಆಫ್ ದ ಪೀಪಲ್ ಫೇವರ್ಡ್ ಇಂಡಿಯಾ, ನೇಮ್ ಅನ್ನ ಇಂಡಿಯಾ ಅಂತ ಇಡಿ. ಮೆಜಾರಿಟಿ ಆಫ್ ದ ಪೀಪಲ್, ಅದರ್ ಪೀಪಲ್ ಫೇವರ್ಡ್ ಭಾರತ್, ಭಾರತಕ್ಕೆ ಭಾರತ ಅಂತ ಹೆಸರಿಡಿ ಅಂತ. ಇಂಡಿಯಾ ಅಂತನಾದ್ರೂ ಇಡಿ, ಇಂಡಿಯಾ ಅಂತ ಇಡಿ ಅಂತ ಸ್ವಲ್ಪ ಜನ, ಭಾರತ ಅಂತ ಇಡಿ ಅಂತ ಸ್ವಲ್ಪ ಜನ. ಇಂಡಿಯಾ ಅಂತ ಇಡಿ ಅಂತ ಹೇಳಿದಂಥವ್ರು ಏನಕ್ಕೆ ಇಂಡಿಯಾ ಅಂತ ನೇಮ್ ಇಡಬೇಕು ಅಂತ ಕೇಳಿದ್ರು. ಕೇಳಿದಾಗ ಅವ್ರೇನಂತ ಹೇಳಿದ್ರು, ಇಂಡಿಯಾ ಇಸ್ ಅ ಮಾಡರ್ನ್ ನೇಮ್, ಹೊಸ ಹೆಸರು. ಕರೆಕ್ಟಾ? ಸೆಕೆಂಡ್ ಒನ್, ಬ್ರಿಟಿಷ್ ನಮ್ಮನ್ನ 197 ವರ್ಷ ರೂಲ್ ಮಾಡಿದಾಗ ಆ 190 ವರ್ಷವೂ ಕೂಡ ಇಂಡಿಯಾ ಅನ್ನುವಂತ ಹೆಸರನ್ನ ಹೊರಗಡೆ ಎಲ್ಲ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ರು. ಎರಡನೇ ಕಾರಣ. ಮೂರನೇ ಕಾರಣ ಅವ್ರೇನಂತ ಹೇಳೋದು, ಇಂಡಿಯಾ ಅನ್ನುವಂತ ಹೆಸರಿನಿಂದಲೇ ನಾವು UN, ಯುನೈಟೆಡ್ ನೇಷನ್ 1945 ಜಾಯ್ನ್ ಆಗಿದ್ದು, ಕಾಮನ್ವೆಲ್ತ್ 1949 ಜಾಯ್ನ್ ಆಗಿದ್ದು, ಇಲ್ಲೆಲ್ಲ ಜಾಯ್ನ್ ಆಗಿರೋದು IMF, ವರ್ಲ್ಡ್ ಬ್ಯಾಂಕ್, ಇಲ್ಲೆಲ್ಲ ನಾವು ಜಾಯ್ನ್ ಆಗಿದ್ದು ಯಾವ ಹೆಸರಲ್ಲಿ, ಇಂಡಿಯಾ ಅನ್ನುವಂತ ಹೆಸರಲ್ಲಿ. ಇವೆಲ್ಲ ಕಾರಣಗಳಿಂದ ಭಾರತಕ್ಕೆ ಇಂಡಿಯಾ ಅಂತಾನೆ ಹೆಸರಿಡೋಣ, ಬೇರೆ ಯಾವ ಹೆಸರು ಬೇಡ ಅಂತ ಹೇಳಿದ್ರು. ಇದು ಇಂಡಿಯಾನ ಫೇವರ್ ಮಾಡೋರ ಹೆಸರು. ಭಾರತ್ ಅನ್ನುವಂತ ಹೆಸರನ್ನ ಫೇವರ್ ಮಾಡಿದ್ದೇನಕ್ಕೆ? ಭಾರತ್ ಅನ್ನುವಂತ ಹೆಸರನ್ನ ಹೇಳಿದಂಥವ್ರು ಇಂಡಿಯಾ ಅನ್ನುವಂಥದ್ದು ಹೆಚ್ಚಾಗಿ ಗುಲಾಮಗಿರಿಯ ಸಂಕೇತ, ಬ್ರಿಟಿಷರು ಅದನ್ನ ಇಟ್ಟಂಥದ್ದು, ಅದೊಂದು ಫಾರಿನ್ ಹೆಸರು, ನಮ್ಮ ದೇಶದ ಹೆಸರಲ್ಲ. ನಮ್ಮ ದೇಶದ ಮಹಾಭಾರತ, ನಮ್ಮ ದೇಶದ ವೇದಗಳು ಭಾರತವನ್ನ ಭರತ ವರ್ಷ ಅಂತ ಹೇಳಿವೆ. ಹಾಗಿದ್ದಾಗ ಭಾರತ ಅಂತಾನೆ ಹೆಸರಿಡಬೇಕು ಅನ್ನುವಂಥದ್ದು ವಾದ ಆಯ್ತು. ಒಂದು ಇಂಡಿಯಾ, ಇನ್ನೊಂದು ಭಾರತ್. ಇವರಿಬ್ಬರ ನಡುವೆ ಏನಾಗ್ತಾ ಬಂತು, ಒಂದು ಕಾಂಪ್ರಮೈಸ್ ಅನ್ನ ಮಾಡ್ಲಿಕ್ಕೆ ಅಂಬೇಡ್ಕರ್ ಅವರು, ನೀವು ಕಿತ್ತಾಡೋದು ಬೇಡ, ನಾವು ಇಂಡಿಯಾ ಅಂತಾನೂ ಹೆಸರಿಡೋಣ, ಭಾರತ್ ಅಂತಾನೂ ಹೆಸರಿಡೋಣ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೆಸರನ್ನ ಇಟ್ರು. ಕರೆಕ್ಟಾ? ಇವತ್ತು ಆರ್ಟಿಕಲ್ 1 1ನೇ ವಿಧಿ ಏನಂತ ಹೇಳುತ್ತೆ, ಭಾರತ ಅನ್ನುವಂಥದ್ದು, ಇಂಡಿಯಾ ಅನ್ನುವಂಥದ್ದು, ಅದನ್ನೇ ನಾವು ಭಾರತ ಅಂತಾನು ಕರಿತೀವಿ, ಅದು ನಮಗೆ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿದೆ ಅಂತ ಹೇಳ್ತಾರೆ. ಕರೆಕ್ಟಾ? ಮುಗೀತು. ಆದ್ರೆ ಇತ್ತೀಚೆಗೆ 2023ರಲ್ಲಿ G20 ಮೀಟಿಂಗ್ ಆದಾಗ ನಾವು ಏನ್ ಮಾಡ್ದೋ, ನಾನು ಹೇಳಿದೆ ಆಲ್ರೆಡಿ, ಅಫಿಷಿಯಲ್ ಪರ್ಪಸ್ ಅಲ್ಲಿ ಎಲ್ಲೆಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಬಳಸ್ತೀವಿ ಅಲ್ಲೆಲ್ಲ ನಾವು ಇಂಡಿಯಾ ಅಂತ ಬಳಸ್ತೀವಿ, ಎಲ್ಲೆಲ್ಲಿ ಹಿಂದಿಯನ್ನು ಬಳಸ್ತೀವಿ ಅಲ್ಲೆಲ್ಲ ಭಾರತ್ ಅಂತ ಬಳಸ್ತೀವಿ, ಇಂಡಿಯಾ ಅಂತಾನು ಬಳಸ್ತೀವಿ, ಭಾರತ್ ಅಂತಾನು ಬಳಸ್ತೀವಿ. ಆಗ G20 ಮೀಟಿಂಗ್ ಅಲ್ಲಿ ಇನ್ ಇಂಗ್ಲಿಷ್ they mentioned Bharat. G20 ಮೀಟಿಂಗ್ ಆದಾಗ they issued the statement ರಿಪಬ್ಲಿಕ್ ಆಫ್ ಭಾರತ್, ಮತ್ತೆ ರಿಪಬ್ಲಿಕ್ ಭಾರತ್ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಟ್ಯಾಗ್ ಲೈನ್ ಅನ್ನ ಹಾಕೊಂಡ್ರು. ಆಗ ಎಲ್ರು ಏನ್ ಮಾಡಿದ್ರು, ಇಂಡಿಯಾ ಹೆಸರನ್ನ ತೆಗೆದಾಕ್ಬೋದು ಅಂತ ಹೇಳಿ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಸುಪ್ರೀಂ ಕೋರ್ಟ್ಗೆ ಹೋದ. ಏನಂತ, ನಮ್ಗೆ ಇಂಡಿಯಾ ಹೆಸರು ಬೇಡ, ಬರೀ ಭಾರತ್ ಒಂದೇ ಇರ್ಲಿ, ತೆಗೆದಾಕಿ ಅಂತ. ಓಕೆನಾ? ಸೊ ಅದರ ವಾದದ ಪ್ರಕಾರ ಏನು, ಇಂಡಿಯಾ ಅನ್ನುವಂಥದ್ದು ಫಾರಿನ್ ಹೆಸರು, ಗುಲಾಮಗಿರಿಯ ಸಂಕೇತ. ಭಾರತ ಅನ್ನುವಂಥದ್ದು ಮಹಾಭಾರತದಲ್ಲಿದೆ, ಮಹಾಭಾರತ ವಿಷ್ಣು ಪುರಾಣದಲ್ಲಿದೆ, ವಿಷ್ಣು ಪುರಾಣದಲ್ಲಿ ಜಂಬೂ ದ್ವೀಪ ಅಂತ ಮೆನ್ಷನ್ ಮಾಡ್ತೀವಿ. ಸೊ ದ ಲ್ಯಾಂಡ್ ಅಬೌವ್ ದ ಓಷನ್ ಅಂಡ್ ಬಿಲೋ ದ ಸ್ನೋಯಿ ಮೌಂಟೇನ್ಸ್. ಸೊ ಸ್ನೋ ಮೌಂಟೇನ್ಸ್ ಏನೇನಿದೆ, ಹಿಮ ಪರ್ವತಕ್ಕಿಂತ ಕೆಳಗಿರುವಂಥದ್ದು, ಸಮುದ್ರಕ್ಕಿಂತ ಮೇಲಿರುವಂಥದ್ದು ಜಂಬೂ ದ್ವೀಪ ಅಂತ ಅವ್ರು ಹೇಳ್ತಾರೆ. ಜಂಬೂ ದ್ವೀಪ ಅಂದ್ರೆ 3 ಕಡೆ ನೀರಿರುವಂಥದ್ದು, ಪರ್ಯಾಯ ಪ್ರಸ್ಥಭೂಮಿ. ಓಕೆನಾ? ಸೊ ಜಂಬೂ ದ್ವೀಪ, ಅದಕ್ಕೋಸ್ಕರ ಇದಕ್ಕೆ ಆ ಹೆಸರನ್ನ ಹಿಡಿ, ಭಾರತ ಅಂತ ಹಿಡಿಯಲಿ, ಇಲ್ಲ ಅಂದ್ರೆ ಹಿಂದೂಸ್ತಾನ ಅಂತನಾದ್ರೂ ಹಿಡಿಯಲಿ, ಈ ರೀತಿ ನೇಮನ್ನ ಕೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ, ಇಂಡಿಯಾ ಅನ್ನುವಂಥದ್ದು ಫಾರಿನ್ ನೇಮ್ ಅಲ್ಲ. ಎಸ್, ಇಂಡಿಯಾವನ್ನ ಕೊಟ್ಟಂತವರು ಬ್ರಿಟಿಷ್ ಅಲ್ಲ, ಅಕಮೇನಿಯಡ್ ಎಂಪೈರ್ ಅಂತ ಒಂದು ಎಂಪೈರ್ ಇದೆ, ಅದು ಪರ್ಷಿಯಾದಲ್ಲಿ ರೂಲ್ ಮಾಡ್ತಿತ್ತು. ಪರ್ಷಿಯಾ ಅನ್ನುವಂಥದ್ದು ಇರಾನ್. ನಮ್ಗೆ ಮೌರ್ಯರ ಕಾಲದಲ್ಲಿ ಇತ್ತಲ್ಲ, ಮೌರ್ಯರ ಕಾಲದಲ್ಲಿ ಅಕಮೇನಿಡ್ ಅನ್ನುವಂಥ ಒಂದು ಎಂಪೈರ್ ಇತ್ತು, ಅಕಮೇನಿಡ್ ಎಂಪೈರ್. ಈ ಅಕಮೇನಿಡ್ ಎಂಪೈರ್ ಏನ್ ಮಾಡ್ತಾ ಬರ್ತಿತ್ತು, ಅವ್ರಿಗೆ ಸಾ ಪ್ರೊನೌನ್ಸ್ ಮಾಡೋದು ಕಷ್ಟ. ನಮ್ಮ ಸಿಂಧು ಅನ್ನೋದನ್ನ ಅವರು ಹಿಂದೂ ಅಂತ ಕರೀತಿದ್ರು, ಸಿಂಧು ಅದನ್ನ ಅವರು ಹಿಂದೂ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಅದಕ್ಕೆ ಅಲ್ಲಿ ಮೌಂಟೇನ್ ಏನೇನಿದೆ, ಹಿಮಾಲಯನ್ ಮೌಂಟೇನ್, ಅದ್ರ ಪಕ್ಕ ಪಾಕಿಸ್ತಾನ ಆ ಕಡೆ ಇರೋ ಮೌಂಟೇನ್ಗಳನ್ನೆಲ್ಲ ಹಿಂದೂ ಕುಶ್ ಅಂತ ಕರೀತಾರೆ. ಸೊ ನಮ್ಮಲ್ಲಿ ಸಿಂಧೂ ರಿವರ್ ಆಗ ತುಂಬಾ ದೊಡ್ಡ ರಿವರ್ ಆಗಿತ್ತು. ಪರ್ಷಿಯಾದವರು ನಮ್ಮ ದೇಶಕ್ಕೆ ಬರ್ಬೇಕಂದ್ರೆ ಸಿಂಧೂ ರಿವರ್ ನ ಕ್ರಾಸ್ ಮಾಡೇ ಬರ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ಈ ಸಿಂಧು ಪಕ್ಕ ಇರೋಂಥದ್ದೆಲ್ಲ ಹಿಂದೂ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಇರುವಂತ ಪ್ರದೇಶ ಹಿಂದೂಸ್ತಾನ, ಅಲ್ಲಿರೋರೆಲ್ಲ ಹಿಂದೂಗಳು. ಸಿಂಧು ನದಿಯ ಪಕ್ಕದಲ್ಲಿ ಇರುವಂತವರೆಲ್ಲ ಸಿಂಧುಗಳು ಅಥವಾ ಸಿಂಧುಸ್ತಾನ, ಅದನ್ನೇ ಅವರು ಹಿಂದೂಸ್ತಾನ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಅಕಮೇನಿಡ್ ಎಂಪೈರ್ ಏನ್ ಕರಿತಾ ಇತ್ತಲ್ಲ,
ಅದು ಹೋಗ್ತಾ ಹೋಗ್ತಾ ಏನಾಗ್ತಾ ಬಂತು, ಗ್ರೀಕ್ ಎಂಪೈರ್ ಬಂತು, ಅಲೆಕ್ಸಾಂಡರ್ ಇವರೆಲ್ಲ. ಈ ಅಲೆಕ್ಸಾಂಡರ್ ಇವ್ರಿಗೆಲ್ಲ ಹಿಂದೂ ಅನ್ನಕ್ ಬರಲ್ಲ, ಹಾ ಪ್ರೊನೌನ್ಸ್ ಮಾಡಕ್ ಬರಲ್ಲ. ಅವ್ರು ಇಂಡು ಅಂತ ಕರೀತಾರೆ, ಎಚ್ ಪ್ರೊನೌನ್ಸ್ ಮಾಡಕ್ ಆಗಲ್ಲ. ಅವ್ರು ಇಂಡಸ್ ಅಂತ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಅದಕ್ಕೆ ಸಿಂಧೂ ರಿವರ್ಗೆ ಹೆಸರೇನು, ಇಂಡಸ್ ರಿವರ್. ಸೊ ಇಂಡಸ್, ಇಂಡಿಕಾ, ಇಂಡಿಯಾ ಅಂತ ಬಂತು. ಕರೆಕ್ಟಾ? ಇವನು ಯಾರು, ಮೆಗಸ್ತನಿಸ್ ಬಂದು ಬರೆದಂತ ಪುಸ್ತಕದ ಹೆಸರೇನು, ಇಂಡಿಕಾ. ದಟ್ ಇಸ್ ಅಬೌಟ್ ಇಂಡಿಯಾ. ಏನಕ್ಕೆ ಅಂದ್ರೆ ಅವನಿಗೆ ಹಾ ಪ್ರೊನೌನ್ಸ್ ಬರಲ್ಲ, ಇವರಿಗೆ ಸಾ ಬರಲ್ಲ ಅದಕ್ಕೆ ಹಾ ಅಂದ್ರು, ಅವ್ರಿಗೆ ಹಾ ಬರಲ್ಲ ಅದಕ್ಕೆ ಅಂದ್ರು. ಇಂಡಿಕಾ, ಇಂಡಿಕಾ ಅಂತ ಹೆಸರು ಬಂತು. ಅದೇ ಹೋಗ್ತಾ ಹೋಗ್ತಾ ಬ್ರಿಟಿಷ್ ಕಾಲಕ್ಕೆ ಬರೋಷ್ಟರಲ್ಲಿ ಅವರೆಲ್ಲ ಏನ್ ಮಾಡ್ತಾ ಬಂದ್ರು, ಇಂಡಿಯಾವನ್ನ ಹುಡುಕ್ತಿವಿ ಅಂತ ಹೋದ್ರು. ಯಾಕಂದ್ರೆ ಗ್ರೀಕ್ ಇಂದ ತಾನೇ ಯುರೋಪ್ ಇರೋಂಥದ್ದು. ಸೊ ಯುರೋಪಿಯನ್, ಪೋರ್ಚುಗೀಸು, ಬ್ರಿಟಿಷ್ ಇವರೆಲ್ಲ ಇಂಡಿಯಾ ಇಂಡಿಯಾ ಅಂತ ಫೇಮಸ್ ಮಾಡ್ತಾ ಬಂದ್ರು. ಹಾಗಾಗಿ ಇಂಡಿಯಾ ಅನ್ನೋ ನೇಮು ಇಡೀ ಪ್ರಪಂಚಕ್ಕೆ ಜಗಜ್ಜಾಹಿರ ಆಯ್ತು. ಈಸ್ಟ್ ಇಂಡಿಯಾ ಕಂಪನಿ, ವೆಸ್ಟ್ ಇಂಡಿಯಾ ಕಂಪನಿ, ಇವೆಲ್ಲ ಇಂಡಿಯಾ ಕಂಪನಿಗಳು. ಅಮೆರಿಕದಲ್ಲಿ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ. ಸೊ ಈ ರೀತಿ ಇಂಡಿಯಾ ಅನ್ನುವಂತ ಹೆಸರು ಪ್ರಮೋಟ್ ಆಗ್ತಾ ಆಗ್ತಾ ಇಂಡಿಯಾ ಅನ್ನುವಂತ ಹೆಸರು ಬಂತು. ಅದು ಮಾಡರ್ನ್ ನೇಮು, ಎಲ್ರಿಗೂ ಚಿರಪರಿಚಿತವಾಗಿರುವಂತ ನೇಮ್. ನಮ್ಮ ಏನ್ಷಿಯಂಟ್ ರೂಟ್ ಏನಿದೆ ಭಾರತ, ನಮ್ಮ ಏನ್ಷಿಯಂಟ್ ರೂಟ್, ನಮ್ಮ ಪ್ರಾಚೀನ ಕಾಲದಿಂದಲೂ ಕೂಡ ನಾವು ನಮ್ಮ ದೇಶವನ್ನ ಭಾರತ ವರ್ಷ ಅಂತಾನೆ ಕರ್ಕೊಂಡು ಬಂದಿರುವಂಥದ್ದು. ಮಹಾಭಾರತದ ಪೂರ್ವಜ ದುಷ್ಯಂತ ಶಕುಂತಲೆಯ ಮಗ ಆತ ಭರತ. ಆತ ನಮ್ಮ ದೇಶವನ್ನ ಸುದೀರ್ಘವಾಗಿ ರೂಲ್ ಮಾಡಿದ್ದಕ್ಕೆ ಭರತ ಅಂತ ಕರಿತೀವಿ, ಭಾರತ ಅಂತ ಕರಿತೀವಿ. ಇನ್ನೊಬ್ಬ ಭರತ ಇದ್ದಾನೆ, ಯಾರು, ವೃಷಭನಾಥನ ಮಗ ಭರತ ಬಾಹುಬಲಿ. ಅವನ್ ಬೇರೆ, ಅವನಿಗೋಸ್ಕರ ಈ ಹೆಸರನ್ನ ಇಟ್ಟಿಲ್ಲ, ನಾವಿಟ್ಟಿರೋದು ಭರತ ಅಂತ ಇವನಿಗೋಸ್ಕರ, ದುಷ್ಯಂತ ಶಕುಂತಲ. ನಭವರ್ಷ ಅಂತ ಕೂಡ ಕರೀತಾರೆ. ನಭ ಅಂದ್ರೆ ಜೈನಿಸಂ ಅಲ್ಲಿ ಕರೆಯುತ್ತೆ. ನಭವರ್ಷ ಅಂದ್ರೇನು, ನಭ ಅಂದ್ರೇನು, ಹೊಕ್ಕಳು, ಸೆಂಟರ್. ಸೊ ಇಡೀ ಪ್ರಪಂಚಕ್ಕೆ ಸೆಂಟರ್ ಆಗಿ ಭಾರತ ಇದೆ ಅಂತ, ಸೊ ಅದಕ್ಕೆ ಅದನ್ನು ನಭವರ್ಷ ಅಂತ ಕರೀತಾರೆ. ಸೊ ಈ ರೀತಿ ನಭವರ್ಷ, ಜಂಬೂ ದ್ವೀಪ, ಹಿಂದೂಸ್ತಾನ, ಭಾರತ, ಇಂಡಿಯಾ, ಈ ರೀತಿ ಎಲ್ಲ ಡಿಬೇಟ್ ಆಗುತ್ತೆ. ಅಲ್ಟಿಮೇಟ್ಲಿ ವಾಟ್ ದೇ ಪ್ರಿಫರ್ಡ್, ಇಂಡಿಯಾ ಅಂಡ್ ಭಾರತ್ ಎರಡು ಇರ್ಲಿ ಅಂತ. ಸೊ ಅಲ್ಲಿ ಕಾಂಪ್ರಮೈಸ್ ಆಯ್ತು. ಆಗ 2023 ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಕೇಸ್ ಹಾಕ್ತವ್ರಿಗೆ ಬೈದು ನಡೆದ್ರೆ ಸಾಕು, ಇಂಡಿಯಾ ಭಾರತ್ ಎರಡೂ ಇದೆ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಂಡರ್ಸ್ಟುಡ್? ಸೊ ನೌ ವಿ ಹ್ಯಾವ್ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಇದು ಮುಗೀತು.